ನಮಸ್ಕಾರ ಸ್ನೇಹಿತರೆ. ಈಗ ಉಸಿರಾಡುವ ಸಮಯ ಬಂದಿದೆ ಎಂದು ವಯಸ್ಸಾದ ಮಹಿಳೆಯೊಬ್ಬರು ಹೇಳುವುದನ್ನು ನೀವು ಎಂದಾದರೂ ಕೇಳಿದ್ದೀರಾ? ನಾನು ಜೀವಿಸುತ್ತಿದ್ದೇನೆ, ಆದರೆ ಬದುಕುವ ಇಚ್ಛೆ ಬಹಳ ಹಿಂದೆಯೇ ಸತ್ತು ಹೋಗಿದೆ. ಈ ಮಾತುಗಳನ್ನು ಒಬ್ಬ ಯುವಕ ಹೇಳುತ್ತಿದ್ದಾನೆ ಎಂದು ನಿಮಗೆ ತಿಳಿದಿದೆಯೇ? ಈ ಮಾತುಗಳು ಯಾವುದೇ ಹುಡುಗಿಯ ಮಾತುಗಳಲ್ಲ. ಒಬ್ಬ ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ, ತನ್ನನ್ನು ತಾನು ಮುಡಿಪಾಗಿಟ್ಟ ಒಬ್ಬ ಮಹಿಳೆಯ ಮಾತುಗಳಾಗಿವೆ. ಆದರೆ ಅವಳು ಸ್ವತಃ ಸೋತು ಹೋದಾಗ ಅವಳ ಜೊತೆ ಯಾರೂ ಇರುವುದಿಲ್ಲ. ಅವಳ ಗಂಡನಾಗಲಿ, ಮಕ್ಕಳಾಗಲಿ, ಸಂಬಂಧಿಕರಾಗಲಿ ಅವರೆಲ್ಲರಿಗಾಗಿ ಅವಳು ತನ್ನ ಜೀವನವನ್ನೇ ತ್ಯಾಗ ಮಾಡಿದಳು. ಆದರೆ ಅದು ದ್ವೇಷವೋ ಅಥವಾ ಎಂದಿಗೂ ಈಡೇರದ ಭರವಸೆಯೋ, ಅದು ಕೋಪವೋ ಅಥವಾ ವರ್ಷಗಳ ನೋವೋ ಎಂದು ಅವರಿಗೆ ತಿಳಿಯಲಿಲ್ಲ. ಇಂದು ನಾವು ನಿಮಗೆ ಒಂದು ಸತ್ಯವನ್ನು ತಿಳಿಸಿಕೊಡುತ್ತೇವೆ. ಇದು ಅನೇಕ ಕುಟುಂಬಗಳಲ್ಲಿ ಅಡಗಿರುತ್ತದೆ, ಆದರೆ ಯಾರೂ ಅದರ ಬಗ್ಗೆ ಮಾತನಾಡುವುದಿಲ್ಲ. ಒಬ್ಬ ಮಹಿಳೆ ಹೇಗೆ ವಯಸ್ಸಾಗಬಹುದು? ಜೀವನದ ಪ್ರತಿಯೊಂದು ಸುಖ ದುಃಖಗಳಲ್ಲಿಯೂ ಜೊತೆಯಾಗಿದ್ದ ಗಂಡನನ್ನೇ ಸರ್ವಸ್ವ ಎಂದುಕೊಂಡಿದ್ದ ಮಹಿಳೆ ತನ್ನ ಗಂಡನಿಂದ ಯಾವಾಗ ದೂರವಾಗುತ್ತಾಳೆ? ಈಗ ಅವಳು ತನ್ನ ಗಂಡನ ಧ್ವನಿಯಿಂದ ಕಿರಿಕಿರಿಗೊಳ್ಳಲು ಪ್ರಾರಂಭಿಸುತ್ತಾಳೆ. ಅವನ ಮಾತುಗಳು ಹೊರೆಯಂತೆ ಕಾಣಲು ಪ್ರಾರಂಭಿಸುತ್ತವೆ ಮತ್ತು ಅವರ ಜೀವನದ ಕಳೆದು ಹೋದ ವರ್ಷಗಳು ಈಗ ಅವಳ ಮನಸ್ಸಿನಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತಿದ್ದವು. ಅದೇ ರೀತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿಯೂ ಅಮ್ಮ, ಅಜ್ಜಿ ಹಾಗೂ ಚಿಕ್ಕಮ್ಮ, ಅತ್ತೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡು ಅವಳ ಕಣ್ಣುಗಳಲ್ಲಿ ಇರುವ ಆಯಾಸವನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಇದನ್ನು ನೋಡಿದ್ದರೆ ಇದು ಆಯಾಸದ ಸಂಕೇತವಲ್ಲ, ಬದಲಾಗಿ ಮುರಿದ ಮನಸ್ಸಿನ ಸಂಕೇತವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ಕೇವಲ ಕಥೆಯಲ್ಲ, ಇದು ಪ್ರತಿಯೊಬ್ಬ ಮಹಿಳೆಯ ಧ್ವನಿಯಾಗಿದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅವಳು ಹೊರಗಿನಿಂದ ನಗುತ್ತಿರುತ್ತಾಳೆ, ಆದರೆ ಒಳಗೆ ಉಸಿರು ಕಟ್ಟುತ್ತಿರುವ ಅನುಭವವನ್ನು ಹೊಂದಿರುತ್ತಾಳೆ. ಆ 5 ಆಳವಾದ ಭಾವನಾತ್ಮಕ ಕ್ಷಣಗಳನ್ನು ನಾವು ನಿಮಗೆ ಹೇಳುತ್ತೇವೆ. ನಿಮ್ಮ ಸಂಬಂಧವನ್ನು ಮತ್ತೆ ಅರ್ಥ ಮಾಡಿಕೊಳ್ಳಲು ನಿಮಗೆ ಅವಕಾಶ ಸಿಗಬಹುದಾದ ಕಾರಣಗಳನ್ನು ನಾವು ನಿಮಗೆ ಹೇಳುತ್ತೇವೆ. ಮತ್ತು ನೀವು ಒಬ್ಬ ಮಹಿಳೆಯಾಗಿದ್ದರೆ ನೀವು ಎಲ್ಲೋ ಇದರಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ಳಬಹುದು, ಏಕೆಂದರೆ ನೋವಿಗೆ ವಯಸ್ಸಿಲ್ಲ ಮತ್ತು ದ್ವೇಷದ ಬೇರುಗಳು ಯಾವಾಗಲೂ ನೋವಿನಿಂದ ಹೊರಹೊಮ್ಮುತ್ತವೆ. ಪ್ರಾರಂಭದಲ್ಲಿ ನಾವು ಮೊದಲ ಕಾರಣವನ್ನು ತಿಳಿಯೋಣ. ಮಹಿಳೆ ತನ್ನ ಮನಸ್ಸಿನಲ್ಲಿ ಒಂದು ಮೌನವಾದ ಮನೆಯನ್ನು ಕಟ್ಟಿಕೊಂಡು ಹೋಗುತ್ತಾಳೆ ಮತ್ತು ಆ ಮೌನ ನಿಧಾನವಾಗಿ ಗಂಡನ ಮೇಲಿನ ದ್ವೇಷವಾಗಿ ಬದಲಾಗುತ್ತದೆ. ಆದರೆ ಅದಕ್ಕೂ ಮೊದಲು ಪ್ರಶ್ನೆ: ನಿಮ್ಮ ತಾಯಿ ಎಂದಾದರೂ ತನಗಾಗಿ ಏನಾದರೂ ಮಾಡಿಕೊಂಡಿದ್ದಾರೆ? ಇಲ್ಲ ತಾನೇ? ಹಾಗಾದರೆ ಸ್ವಲ್ಪ ಯೋಚಿಸಿ. ನಿಮ್ಮ ತಂದೆಗಾಗಿ ನಿಮ್ಮ ತಾಯಿ ಸಾಕಷ್ಟು ತ್ಯಾಗಗಳನ್ನು ಮಾಡಿರುತ್ತಾಳೆ. ಕಾರಣಗಳು: ಮದುವೆ ಪ್ರೀತಿಯ ಮೇಲೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ, ಆದರೆ ವಾಸ್ತವದಲ್ಲಿ ಅನೇಕ ಮದುವೆಗಳು ಜವಾಬ್ದಾರಿಯನ್ನು ನಿರ್ವಹಿಸುವ ಮೌನವಾಗಿರುವ ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿರುತ್ತಾಳೆ. ಇದೇ ನಿಜವಾದ ಸಂಗತಿಯಾಗಿದೆ. ಅವಳು ಕೇವಲ ಮನೆಯಲ್ಲ, ಅವಳು ಇಡೀ ಕುಟುಂಬವನ್ನು ದತ್ತು ತೆಗೆದುಕೊಂಡಿರುತ್ತಾಳೆ. ಅತ್ತೆ, ಮಾವ, ಸೋದರ ಮಾವ, ಮಕ್ಕಳು ಮತ್ತು ಗಂಡ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ಎಲ್ಲರಿಗಾಗಿ ಬದುಕುತ್ತಾಳೆ. ಅವಳು ತನ್ನನ್ನು ತಾನು ಕೊನೆಯದಾಗಿ ಇಟ್ಟುಕೊಳ್ಳುತ್ತಾಳೆ. ಆದರೆ ಅದೇ ಮಹಿಳೆಯ ಅವಳ ಭಾವನೆಗಳು, ಅವಳ ಮಾತುಗಳು ಮತ್ತು ಅವಳ ಕನಸುಗಳನ್ನು ಅವಳ ಜೀವನದುದ್ದಕ್ಕೂ ನಿರ್ಲಕ್ಷಿಸಿದರೆ ಅವಳೊಳಗೆ ಏನು ನಡೆಯುತ್ತಿದೆ ಎಂದು ನೀವು ಊಹಿಸಬಲ್ಲಿರಾ? ಅವಳು ಯಾವಾಗಲೂ ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಾಳೆ. ಮೇಲ್ನೋಟಕ್ಕೆ ಪರವಾಗಿಲ್ಲ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಿರುತ್ತಾಳೆ, ಆದರೆ ಒಳಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಕುಗ್ಗಿ ಹೋಗುತ್ತಿರುತ್ತಾಳೆ. ಗಂಡ ಮನೆಗೆ ಬರುತ್ತಾನೆ, ಆದರೆ ಅವಳ ಕಣ್ಣುಗಳು ಮಾತ್ರ ಪೇಪರ್ನ ಮೇಲೆ ಇರುತ್ತವೆ. ಉತ್ತಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಹೇಳಲು ಬಯಸುತ್ತಾಳೆ, ಆದರೆ ಉತ್ತರ ಮಾತ್ರ ಒಂದೇ: ನನಗೆ ಈಗ ಸುಸ್ತಾಗಿದೆ, ನನ್ನನ್ನು ಈಗ ಸುಮ್ಮನೆ ನನ್ನ ಪಾಡಿಗೆ ಬಿಟ್ಟು ಬಿಡು.
ವರ್ಷಗಳು ಕಳೆದು ಹೋದವು. ಅವಳು ಮಕ್ಕಳಿಗಾಗಿ, ಗಂಡನಿಗಾಗಿ, ಸಮಾಜಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿರುತ್ತಾಳೆ. ಆದರೆ ಅವಳಿಗಾಗಿ ಯಾರು ಏನನ್ನೂ ಮಾಡುವುದಿಲ್ಲ. ನಂತರ ವಯಸ್ಸಾಗಿ ಹೋಗುತ್ತದೆ. ಮಕ್ಕಳು ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತರಾಗುತ್ತಾರೆ. ಆ ವಯಸ್ಸಾದ ಹೆಣ್ಣು ಮಗಳಿಗೆ ಆಗ ಅನಿಸುತ್ತದೆ, ನಾನು ಯಾರಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡೆನೋ ಆ ವ್ಯಕ್ತಿ ನನ್ನ ಬಗ್ಗೆ ಎಂದಿಗೂ ಕಾಳಜಿ ವಹಿಸಲಿಲ್ಲ ಎಂಬುವುದು ಅವಳಿಗೆ ನೋವನ್ನು ಉಂಟು ಮಾಡಲು ಪ್ರಾರಂಭಿಸುತ್ತದೆ. ಅವನು ನನ್ನ ಮಾತನ್ನು ಕೇಳಲಿಲ್ಲ ಮತ್ತು ಅಲ್ಲಿಂದಾಚೆಗೆ ಸಂಬಂಧದಲ್ಲಿನ ಬಿರುಕು ದ್ವೇಷವಾಗಿ ಬದಲಾಗಲು ಪ್ರಾರಂಭಿಸಿತು. ಮತ್ತು ಈಗ ಅವಳು ತನ್ನ ಗಂಡನ ಬಗ್ಗೆ ಅಸೂಹೆ ಪಟ್ಟಿದ್ದಾಳೆ. ಅವನ ಪ್ರತಿಯೊಂದು ವಿಷಯಗಳಿಂದಲೂ ಕಿರಿಕಿರಿಯನ್ನು ಅನುಭವಿಸುತ್ತಾಳೆ. ಅವನ ಜೊತೆ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ, ಏಕೆಂದರೆ ಅವಳಿಗೆ ಈಗ ವಯಸ್ಸಾಗಿದೆ ಎಂದು ಅವಳು ಭಾವಿಸುತ್ತಾಳೆ. ಒಂದು ಕಾಲದಲ್ಲಿ ತನ್ನ ಗಂಡ ಅವಳನ್ನು ನಿರ್ಲಕ್ಷಿಸಿದ್ದು ಈಗ ಅವಳಿಗೆ ವಿಷವಾಗಿ ಪರಿಣಮಿಸಿದೆ. ಆದರೆ ಇದು ಕೇವಲ ಆರಂಭ. ಎಲ್ಲವೂ ಮೌನವಾಗಿಯೇ ಇರುತ್ತದೆ. ಕೋಪಗೊಳ್ಳುವ ಎರಡನೆಯ ಆಳವಾದ ಕಾರಣವನ್ನು ಈಗ ನಾವು ತಿಳಿದುಕೊಳ್ಳೋಣ. ಗಂಡ ಭಾವನಾತ್ಮಕವಾಗಿ ಎಂದಿಗೂ ಅವಳ ಜೊತೆ ನಿಲ್ಲುತ್ತಿರಲಿಲ್ಲ. ಈಗ ಎರಡನೆಯ ಕಾರಣದ ಬಗ್ಗೆ ತಿಳಿದುಕೊಳ್ಳೋಣ. ಮದುವೆ ಎನ್ನುವುದು ಕೇವಲ ಕಾನೂನಿನ ದೃಷ್ಟಿಯಿಂದ ಮಾತ್ರವಲ್ಲ. ಅದು ಎರಡು ಜೀವಗಳು ಒಬ್ಬರಿಗೊಬ್ಬರು ಜೊತೆಯಾಗಿ ಒಬ್ಬರಿಗೊಬ್ಬರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಹೋಗುವ ಒಂದು ಬಂಧವಾಗಿದೆ. ಆದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದು ಕೇವಲ ಜವಾಬ್ದಾರಿಯನ್ನು ನಿಭಾಯಿಸುವ ಬಂಧನವಾಗಿದೆ ಎಂದು ತಿಳಿದುಕೊಂಡಿರುತ್ತಾರೆ. ಆದರೆ ಅವಳ ಗಂಡ ಮನೆಯನ್ನು ನಡೆಸುವ ಜವಾಬ್ದಾರಿಯನ್ನು ಮಾತ್ರ ತನ್ನ ಕೆಲಸ ಎಂದು ಅಂದುಕೊಂಡಿರುತ್ತಾರೆ. ಅವರು ಎಂದಿಗೂ ಭಾವನಾತ್ಮಕವಾಗಿ ಮದುವೆಯ ಸಂಬಂಧವನ್ನು ನೋಡುವುದಿಲ್ಲ. ಎಂದಿಗೂ ಹೆಂಡತಿಯ ಅಗತ್ಯಗಳು ಅರ್ಥವಾಗುವುದಿಲ್ಲ. ಒಬ್ಬ ಹೆಂಡತಿಗೆ ಹಣಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿರುವುದು ಬುದ್ಧಿವಂತಿಕೆ. ನನ್ನವರು ತನ್ನವರು ಎನ್ನುವ ಭಾವನೆ ಇರಬೇಕು. ಭಾವನಾತ್ಮಕವಾಗಿ ಅವರಿಗೆ ಹೆಗಲನ್ನು ಕೊಡಬೇಕು. ಹೆಂಡತಿಯ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅವಳ ಮನಸ್ಸಿನ ಮಾತುಗಳನ್ನು ಕೇಳಬೇಕು. ಆದರೆ ಅವರು ಒಂಟಿಯಾಗಿ ಯಾವಾಗಲೂ ಇರುವುದರಿಂದ ಅವರ ಹೃದಯ ಕೂಡ ಖಾಲಿಯಾಗಿ ಫೀಲ್ ಆಗುತ್ತದೆ. ಸ್ವಲ್ಪ ಯೋಚಿಸಿ. ಅವರು ಅಡುಗೆ ಮಾಡುತ್ತಾರೆ, ಗಂಡ ಊಟ ಮಾಡುತ್ತಾನೆ. ಆದರೆ ಚೆನ್ನಾಗಿದೆ ಇಲ್ಲ ಎನ್ನುವುದನ್ನು ಹೇಳುವುದಿಲ್ಲ. ಅವರಿಗೂ ಆಸೆ ಇರುತ್ತದೆ. ತಾನು ಮಾಡಿರುವ ಅಡುಗೆಯನ್ನು ಗಂಡ ಅಥವಾ ಮಕ್ಕಳು ಹೇಗಿದೆ ಎಂದು ಹೇಳಿದರೆ ಅವರಿಗೂ ಸ್ವಲ್ಪ ಖುಷಿಯಾಗುತ್ತದೆ. ಅವರು ಜಾಸ್ತಿ ನಿಮ್ಮಿಂದ ಏನನ್ನು ಬಯಸುವುದಿಲ್ಲ. ನಿಮ್ಮಿಂದ ಒಂದೆರಡು ಸಿಹಿಯಾದ ಮಾತುಗಳನ್ನು ಮಾತ್ರ ಬಯಸುತ್ತಾರೆ. ದಿನವಿಡೀ ಅವರು ನಿಮಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ. ಆದರೆ ನೀವು ಆಫೀಸ್ನಿಂದ ಬಂದು ಅವರ ಜೊತೆ ಒಂದೆರಡು ಮಾತುಗಳನ್ನು ಆಡುವುದಿಲ್ಲ. ಅವರಾಗಿಯೇ ಏನಾದರೂ ನಿಮ್ಮ ಜೊತೆ ಮಾತನಾಡಲು ಬಂದರೆ, ನನಗೆ ಸುಸ್ತಾಗಿದೆ, ಇಂದು ಬೇಡ, ನಾಳೆ ಮಾತನಾಡೋಣ, ಊಟ ಮಾಡುತ್ತೀರಿ, ಮಲಗುತ್ತೀರಿ, ಇಷ್ಟೇ ನಿಮ್ಮ ಕೆಲಸವಾಗಿ ಬಿಡುತ್ತದೆ. ದಿನವಿಡೀ ನಿಮಗಾಗಿ ಒಂದು ಜೀವ ಕಾಯುತ್ತಿರುತ್ತದೆ. ಅವಳಿಗಾಗಿ 4 ನೆಮ್ಮದಿಯ ಮಾತುಗಳನ್ನು ಹೇಳಬೇಕು ಎನ್ನುವುದು ನಿಮ್ಮ ತಲೆಯಲ್ಲಿ ಬರುವುದಿಲ್ಲ. ನೀವು ಈ ರೀತಿ ಮಾಡುವುದರಿಂದ ಅವರಿಗೆ ತನ್ನ ಮನೆಯಲ್ಲಿಯೇ ತಾನು ಅಪರಿಚಿತಳು ಎನ್ನುವಂತೆ ಫೀಲ್ ಆಗುತ್ತದೆ. ಅವರು ಅಂದುಕೊಳ್ಳುತ್ತಾರೆ, ನಾನು ಈ ಮನೆಯಲ್ಲಿ ಕೇವಲ ಕೆಲಸವನ್ನು ಮಾಡುವ ಒಂದು ಮಷೀನ್ ಇದ್ದಂತೆ. ನನ್ನ ಭಾವನೆಗಳಿಗೆ ಯಾರೂ ಕೂಡ ಬೆಲೆ ಕೊಡುವುದಿಲ್ಲ ಎಂದು ನೊಂದುಕೊಳ್ಳುತ್ತಾರೆ. ವಯಸ್ಸಾದ ಮೇಲೂ ಕೂಡ ಅವರ ಒಂಟಿತನ ಮುಗಿಯುವುದಿಲ್ಲ. ಮಕ್ಕಳು ದೊಡ್ಡವರಾಗಿರುತ್ತಾರೆ. ತಮ್ಮ ತಮ್ಮ ಭವಿಷ್ಯಕ್ಕಾಗಿ, ತಮ್ಮ ಕೆಲಸಕ್ಕಾಗಿ ಬರುತ್ತಾರೆ. ಇನ್ನು ಗಂಡ ಕೂಡ ಈಗಲೂ ಬದಲಾಗಿರುವುದಿಲ್ಲ. ಭಾವನಾತ್ಮಕವಾಗಿ ಅವರು ಈಗಲೂ ಕೂಡ ದೂರವಾಗಿಯೇ ಇರುತ್ತಾರೆ. ಭಾವನಾತ್ಮಕ ಅಂತರ ಮಾತ್ರವಲ್ಲ, ಕೆಲವೊಮ್ಮೆ ಸಂಬಂಧದಲ್ಲಿ ಕಹಿ ಬರುತ್ತದೆ. ಒಬ್ಬ ವ್ಯಕ್ತಿಯು ಭಾವನಾತ್ಮಕವಾಗಿ ದೂರವಿದ್ದರೆ ಆ ಒಂಟಿತನವು ಅವರೊಳಗೆ ದ್ವೇಷವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ನಡವಳಿಕೆಯಲ್ಲಿ ವಿಷಕಾರಿಯಾಗುತ್ತದೆ. ಈಗ ಮುಂದಿನ ಕಾರಣ ಇನ್ನೂ ಕಹಿಯಾಗಿದೆ. ಅದರ ಬಗ್ಗೆ ಮಾತನಾಡೋಣ. ಗಂಡನ ಸ್ವಭಾವ ಯಾವಾಗಲೂ ಕೋಪ ಹಾಗೂ ಸ್ವಾರ್ಥ, ಒರಟುತನದಿಂದ ಇದ್ದರೆ ನಾವು ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅಕ್ಕಪಕ್ಕದ ನಮ್ಮ ಸಂಬಂಧಿಕರು ನಮ್ಮನ್ನೇ ಗಮನಿಸುತ್ತಿದ್ದರೆ ನಾವು ಅವರಿಂದ ನಮ್ಮ ಗಂಡನ ಸ್ವಭಾವಗಳನ್ನು ಮುಚ್ಚಿಡಬೇಕಾಗುತ್ತದೆ. ಇಲ್ಲಿ ನಾವು ಏನನ್ನು ಮಾತನಾಡಲು ಕೂಡ ಸಾಧ್ಯವಿಲ್ಲ, ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿ ನಮ್ಮದಾಗುತ್ತದೆ. ಮಾತನಾಡಿದರೆ ನಮ್ಮ ಮರ್ಯಾದೆ ಸಂಬಂಧಿಕರ ಮುಂದೆ ಹೋಗುತ್ತದೆ.
ಎಷ್ಟೋ ಜನ ಹೆಂಡತಿಯರು ಈ ರೀತಿಯ ಗಂಡಂದಿರನ್ನು ಮದುವೆಯಾಗಿ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ. ಪ್ರತಿದಿನ ಜಗಳ, ಹೊಡೆದಾಟ, ಬಡಿದಾಟ, ಗಂಡಂದಿರು ಹೆಂಡತಿಯರ ಮೇಲೆ ಆದೇಶ ಮಾಡುವುದು, ಆ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಎಂದು ದಬ್ಬಾಳಿಕೆ ಮಾಡುವುದು. ಇಂತಹ ಗಂಡಂದಿರು ಹೆಂಡತಿಯನ್ನು ಒಬ್ಬ ಮನುಷ್ಯಳು ಎಂದು ನೋಡದೆ ಕೇವಲ ಮನೆ ಕೆಲಸದವಳು ಎನ್ನುವಂತೆ ನೋಡುತ್ತಾರೆ. ಕೆಲವೊಂದು ಸಾರಿ ಸಂಬಂಧಿಕರ ಮುಂದೆ ಅವಮಾನ ಮಾಡಿ ಹೊಡೆಯುತ್ತಾರೆ. ಚಹಾದಲ್ಲಿ ಸಕ್ಕರೆ ಕಡಿಮೆಯಾಗಿದೆ ಎಂದು ಬೈಯುತ್ತಾರೆ. ಎಲ್ಲ ವಿಷಯಕ್ಕೂ ಕೂಗಾಡುವುದು, ಕೋಪ ಮಾಡಿಕೊಳ್ಳುವುದು ಮಾಡುತ್ತಾರೆ. ಪ್ರಾರಂಭದಲ್ಲಿ ಹೆಂಡತಿಯರು ಗಂಡ ಕೋಪ ಮಾಡಿಕೊಳ್ಳುತ್ತಾನೆ, ಆದರೆ ಅವನ ಮನಸ್ಸು ಒಳ್ಳೆಯದಿದೆ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ಅವಳಿಗೆ ಅರ್ಥವಾಗುತ್ತಾ ಹೋಗುತ್ತದೆ. ಈ ಕೋಪ, ಒರಟುತನ, ಹೀಯಾಳಿಸುವುದು ಅವಳ ಮನಸ್ಸಿಗೆ ಆಳವಾದ ಗಾಯಗಳನ್ನು ಮಾಡಲು ಶುರು ಮಾಡುತ್ತವೆ. ಅವಳು ಎಲ್ಲರ ಜೊತೆ ನಗುತ್ತಾ ನಗುತ್ತಿದ್ದಳು. ಆದರೆ ಈಗ ಅವಳು ತುಂಬಾ ಭಯಪಡುತ್ತಿದ್ದಳು. ಅವಳು ತನ್ನ ಮನಸ್ಸಿನ ಮಾತುಗಳನ್ನು ಎಲ್ಲರ ಜೊತೆ ಹೇಳಿಕೊಳ್ಳುತ್ತಿದ್ದಳು. ಆದರೆ ಈಗ ಯಾವಾಗಲೂ ಮೌನವಾಗಿರುತ್ತಿದ್ದಳು. ಪ್ರತಿದಿನ ಅವಳ ಗಂಡ ಅವಳ ಜೊತೆ ಮಾತನಾಡುವುದು ವಿಷ ಕುಡಿದಂತೆ ಅವಳಿಗೆ ಭಾಸವಾಗುತ್ತಿತ್ತು. ವರ್ಷಗಳು ಕಳೆದಂತೆ ಅವಳು ವೃದ್ಧಾಪ್ಯವನ್ನು ತಲುಪಿದಾಗ ಅವಳಲ್ಲಿರುವ ಧೈರ್ಯ ಈಗ ಎಚ್ಚರಗೊಂಡು ಅವನ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುತ್ತಾಳೆ. ಅವಳು ಈಗ ಭಯ ಪಡುವುದನ್ನು ಕಡಿಮೆ ಮಾಡಿರುತ್ತಾಳೆ. ಆಗ ಅವಳು ಹೇಳುತ್ತಾಳೆ, ಯಾವ ಮನುಷ್ಯ ನನ್ನನ್ನು ಒಂದು ದಿನವೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲವೋ, ನನ್ನ ಜೊತೆ ಪ್ರೀತಿಯಿಂದ ಇರಲಿಲ್ಲವೋ ಅಂತಹ ವ್ಯಕ್ತಿಯ ಜೊತೆ ನಾನು ಜೀವನ ಪೂರ್ತಿ ಸಂಸಾರ ಮಾಡಿದ್ದೇನೆ. ಅವಳು ತನ್ನ ಕೋಪವನ್ನು ತೊಡೆದು ಹಾಕುವುದಿಲ್ಲ. ಅವಳು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಾಳೆ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಗದಿದ್ದಾಗ ಗಂಡನ ಮೇಲಿನ ಆ ಕೋಪ ದ್ವೇಷವಾಗಿ ಬದಲಾಗುತ್ತದೆ. ಆದರೆ ಅದು ಕೇವಲ ಕೋಪದ ಬಗ್ಗೆ ಅಲ್ಲ. ಕೆಲವೊಮ್ಮೆ ಮಹಿಳೆ ತನ್ನ ಜೀವನದಲ್ಲಿ ಸಮಾನ ಹಕ್ಕುಗಳನ್ನು ಕೋರಿದಾಗ ಈ ಅಂತರವು ಮತ್ತಷ್ಟು ಹೆಚ್ಚಾಗುತ್ತದೆ. ಈಗ ನಾವು 4ನೇ ಮತ್ತು ತುಂಬಾ ಚುಚ್ಚುವ ಕಾರಣದ ಬಗ್ಗೆ ಮಾತನಾಡೋಣ. ಯಾವಾಗ ಹೆಂಡತಿಗೆ ಎಂದಿಗೂ ಗೌರವ ಸಿಗುವುದಿಲ್ಲ ಮತ್ತು ಅವಳು ಯಾವಾಗಲೂ ಕೀಳಾಗಿ ಭಾವಿಸುತ್ತಾಳೆ. 4ನೆಯದು, ಒಬ್ಬ ಮಹಿಳೆ ತನ್ನ ಜೀವನವನ್ನು ಯಾರೊಂದಿಗಾದರೂ ಕಳೆಯಲು ನಿರ್ಧರಿಸಿದಾಗ ಬಹಳ ಮುಖ್ಯವಾದ ಕಾರಣಗಳು. ಅವಳು ಒಬ್ಬ ವ್ಯಕ್ತಿಯ ಜೊತೆ ಜೀವನ ಮಾಡುವಾಗ ಅವಳು ತನ್ನನ್ನು ತಲೆಯ ಮೇಲೆ ಇರಿಸಿಕೊಂಡು ಗೌರವ ಕೊಡಬೇಕು ಎಂದು ಅವಳು ಎಂದಿಗೂ ಬಯಸುವುದಿಲ್ಲ. ಅವಳು ಕೇವಲ ಇಷ್ಟು ಮಾತ್ರ ಬಯಸುತ್ತಾಳೆ, ಅವರ ಅಭಿಪ್ರಾಯಗಳನ್ನು ಗೌರವಿಸುವ ಮತ್ತು ಅವರ ನಿರ್ಧಾರಗಳನ್ನು ಕೇಳುವ ಸಮಾನವಾದ ಸ್ಥಾನಮಾನವನ್ನು ನೀಡಬೇಕು ಮತ್ತು ಅವಳನ್ನು ಕೂಡ ಒಬ್ಬ ಮನುಷ್ಯನಂತೆ ನಡೆಸಿಕೊಳ್ಳಬೇಕು. ಆದರೆ ಮದುವೆಯ ನಂತರ ಅವಳನ್ನು ಪ್ರತಿಯೊಂದು ವಿಷಯದಲ್ಲೂ ಕೀಳಾಗಿ ನೋಡಲಾಗುತ್ತದೆ. ನಾನಿಲ್ಲದೆ ನೀನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಮನೆಗೆ ಬಂದಿದ್ದೀಯ, ನಾನು ಈ ಮನೆಯನ್ನು ನಡೆಸುತ್ತಿದ್ದೇನೆ. ಈ ರೀತಿ ಅವಳನ್ನು ಹೊರೆ ಎಂದುಕೊಳ್ಳುತ್ತಾ ಅವಳನ್ನು ಯಾವಾಗಲೂ ಕೀಳಾಗಿ ನೋಡುತ್ತಿದ್ದರೆ ನಿಧಾನವಾಗಿ ಅವಳ ಆತ್ಮವಿಶ್ವಾಸವನ್ನು ಆ ಮನೆಯಲ್ಲಿ ಕೊಲ್ಲುತ್ತಾ ಬಂದಂತಾಗುತ್ತದೆ. ಗಂಡ ತನ್ನ ಆಫೀಸ್ ಕೆಲಸವನ್ನೇ ದೊಡ್ಡದು ಎಂದು ಹೇಳುತ್ತಾನೆ. ಮನೆಯಲ್ಲಿ ಖಾಲಿ ಕುಳಿತುಕೊಂಡು ನೀನು ಏನು ಮಾಡುತ್ತೀಯ ಎಂದು ಕೇಳುತ್ತಾನೆ. ಅವನ ಅಭಿಪ್ರಾಯ ಒಂದೇ ದಿನದಲ್ಲಿ ಬದಲಾಗುತ್ತದೆ. ಅವಳ ಇಷ್ಟ ಕಷ್ಟಗಳನ್ನು ಯಾರೂ ಕೇಳುವುದಿಲ್ಲ. ಯಾವುದೇ ಪ್ರಾಮುಖ್ಯತೆಯನ್ನು ನೀಡಲಾಗುವುದಿಲ್ಲ. ಆದರೆ ಅವಳು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾಳೆ. ಅವಳು ಅಂದುಕೊಳ್ಳುತ್ತಾಳೆ, ಒಂದು ದಿನ ಎಲ್ಲವೂ ಬದಲಾಗುತ್ತದೆ ಎಂದು. ಆದರೆ ವಯಸ್ಸು ಕಳೆಯಿತು, ಏನೂ ಸಹ ಬದಲಾಗಲಿಲ್ಲ. ಈಗ ಅವಳು ಪ್ರತಿ ಬಾರಿಯೂ ಯೋಚಿಸುತ್ತಾಳೆ, ನಾನು ಅವರಿಗಾಗಿ ನನ್ನ ಆಸೆಗಳನ್ನು, ಇಷ್ಟಗಳನ್ನು ತ್ಯಾಗ ಮಾಡಿದೆ. ಆದರೆ ಅವರು ನನಗಾಗಿ ಏನು ಮಾಡಿದ್ದಾರೆ? ಈ ನೋವು ಸುಮ್ಮನೆ ಇರುವುದಿಲ್ಲ. ಅವಳ ಮನಸ್ಸಿನ ಒಳಗೆ ವಿಷವಾಗಿ ಬದಲಾಗಿರುತ್ತದೆ. ಪ್ರತಿ ಸಾರಿ ಗಂಡ ಜೋರಾಗಿ ಕೂಗಾಡಿದಾಗ ಅವಳ ಮನಸ್ಸಿನಲ್ಲಿರುವ ನೋವು ಒಮ್ಮೆಲೆ ಜ್ವಾಲಾಮುಖಿಯಂತೆ ಹೊರಹೊಮ್ಮುತ್ತದೆ. ಅಷ್ಟೇ ಅಲ್ಲದೆ ಗಂಡ ಬೇರೆಯವರ ಮುಂದೆ ಅವಮಾನಿಸಿದಾಗ, ಹೀಯಾಳಿಸಿದಾಗ ಅದರ ಪ್ರಮಾಣ ಇನ್ನೂ ಜಾಸ್ತಿಯಾಗುತ್ತದೆ. 5ನೇ ಆಳವಾದ ಗಾಯವೆಂದರೆ ಗಂಡ ಎಲ್ಲರ ಮುಂದೆ ಮಹಿಳೆಯ ಗೌರವವನ್ನು ಕಸಿದುಕೊಳ್ಳುವುದು. ಎಲ್ಲರ ಮುಂದೆ ಅವಳನ್ನು ಹೀಯಾಳಿಸುವುದು, ಅವಮಾನ ಮಾಡುವುದರಿಂದ ಅವಳು ಅಲ್ಲಿಗೆ ಕುಸಿದು ಹೋಗುತ್ತಾಳೆ.
ಅವಳು ಯಾರನ್ನು ಬೇಡಿಕೊಳ್ಳುವುದಿಲ್ಲ, ನನಗೆ ಗೌರವ ಕೊಡಿ ಎಂದು. ಅವಳು ತನ್ನ ಗಂಡನಿಂದ ಯಾವ ಆಸ್ತಿ ಅಂತಸ್ತನ್ನು ಬಯಸುವುದಿಲ್ಲ, ಬೇರೆಯವರ ಮುಂದೆ ಸ್ವಲ್ಪ ಗೌರವವನ್ನು ಮಾತ್ರ ಬಯಸುತ್ತಾಳೆ. ಆದರೆ ಎಲ್ಲಾ ಮನೆಯಲ್ಲಿಯೂ ಇದು ಸಾಮಾನ್ಯವಾದ ವಿಷಯವಾಗಿ ಬಿಟ್ಟಿದೆ. ಗಂಡ ಎಲ್ಲರ ಮುಂದೆ ಅವಹೇಳನ ಮಾಡುವುದು, ಅವಮಾನ ಮಾಡುವುದು, ಬೈಯುವುದು, ಹೊಡೆಯುವುದು, ಎಲ್ಲರ ಮುಂದೆ ತಮಾಷೆ ಮಾಡುವುದು ಎಲ್ಲಾ ಮನೆಯಲ್ಲಿಯೂ ಸಹಜವಾಗಿರುತ್ತದೆ. ಯಾವ ಗಂಡ ನನ್ನನ್ನು ರಕ್ಷಣೆ ಮಾಡಲು ಇದ್ದಾನೋ ಅವನೇ ಎಲ್ಲರ ಮುಂದೆ ಅವಮಾನ ಮಾಡಿದಾಗ ಅವಳ ಮನಸ್ಸು ಎಷ್ಟು ಒಡೆದು ಹೋಗುತ್ತದೆ ಎನ್ನುವುದು ನಿಮಗೆ ಅರ್ಥವಾಗುವುದಿಲ್ಲ. ಅವಳಿಗೆ ಇದನ್ನು ಪದೇ ಪದೇ ಕೇಳಿ ಕೋಪ ಬರುವುದಿಲ್ಲ. ನಿಮ್ಮಿಂದ ನಿಧಾನವಾಗಿ ಅವಳು ದೂರ ಹೋಗಲು ಪ್ರಾರಂಭಿಸುತ್ತಾಳೆ. ಅವಳು ಅಡುಗೆ ಮಾಡುತ್ತಾಳೆ, ಆದರೆ ನಿಮ್ಮ ಜೊತೆ ಮಾತನಾಡುವುದಿಲ್ಲ. ಮಹಿಳೆಯ ಕಠಿಣ ಪರಿಶ್ರಮವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಬೆಳಗ್ಗೆ ಮೊದಲು ಎದ್ದೇಳುವವಳು ಮತ್ತು ಎಲ್ಲರಿಗಿಂತ ಲೇಟಾಗಿ ಮಲಗುತ್ತಾಳೆ. ಅವಳ ದಿನ ವಿರಾಮವಿಲ್ಲದೆ ಇರುತ್ತದೆ. ಆದರೆ ಯಾರೂ ಕೂಡ ಅವಳಿಗೆ ಧನ್ಯವಾದಗಳನ್ನು ಹೇಳುವುದಿಲ್ಲ. ಕೆಲವೊಮ್ಮೆ ನೀವು ಅವಳ ಪಕ್ಕದಲ್ಲಿ ಕುಳಿತು ಹೇಳಬೇಕು, ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀಯ, ಈ ಮನೆ ನಿನ್ನಿಂದಲೇ ಸಾಧ್ಯ ಅಂತ. ನಿಮ್ಮ ಈ ಒಂದು ಮಾತು ಅವಳ ಎಲ್ಲಾ ಆಯಾಸವನ್ನು ಮರೆಸಿಬಿಡುತ್ತದೆ. ಪುರುಷರು ಇತರರನ್ನು ಹೊಗಳುವುದರಲ್ಲಿ ಜಿಪುಣರಾಗುತ್ತಾರೆ ಮತ್ತು ಈ ಕೊರತೆಯು ನಿಧಾನವಾಗಿ ಸಂಬಂಧಗಳನ್ನು ಟೊಳ್ಳು ಮಾಡುತ್ತದೆ. ಕೋಪ ಮತ್ತು ಮೂದಲಿಕೆಗಳು ಮನೆಯನ್ನು ನಡೆಸಲಾರವು. ಕೆಲವೊಮ್ಮೆ ಚಹಾದಲ್ಲಿ ಸಕ್ಕರೆ ಕಡಿಮೆಯಾಗಬಹುದು. ಕೆಲವೊಂದು ಸಾರಿ ಅಡುಗೆಯಲ್ಲಿ ಉಪ್ಪಾಗಿರುತ್ತದೆ, ಖಾರವಾಗಿರುತ್ತದೆ. ಇದು ನಮ್ಮ ನಾಲಿಗೆಗೆ ಕಹಿ ಎನಿಸಬಹುದು. ಆದರೆ ಇದೆಲ್ಲವೂ ಪ್ರತಿದಿನ ಆಗುವುದಿಲ್ಲ. ಎಲ್ಲವನ್ನು ಸಹಿಸಿಕೊಂಡು ಹೋಗಬೇಕು. ನೀವು ಪದೇ ಪದೇ ಇದೇ ಮಾತನ್ನು ಹೇಳುತ್ತಿದ್ದರೆ ಅವರ ಮನಸ್ಸಿನಲ್ಲಿ ಅದು ದ್ವೇಷವಾಗಿ ಬೆಳೆಯಲು ಶುರುವಾಗುತ್ತದೆ. ಎಲ್ಲಾ ಪುರುಷರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೋಪದಿಂದ ಯಾವ ಮಹಿಳೆಯೂ ಹೆದರುವುದಿಲ್ಲ, ಕೇವಲ ಮೌನ ವಹಿಸುತ್ತಾಳೆ ಎಂದು. ಯಾರ ಮುಂದೆಯೂ ಅವಳನ್ನು ಅವಹೇಳನ ಮಾಡಬೇಡಿ. ಅವಳ ಗೌರವಕ್ಕೆ ಧಕ್ಕೆ ಬರುವಂತೆ ಮಾತನಾಡಬೇಡಿ. ನೀವು ಆ ರೀತಿ ಮಾಡುವುದರಿಂದ ನಿಮ್ಮ ಸಂಬಂಧ ಹಾಳಾಗುತ್ತದೆ ಹೊರತು ನಿಮಗೆ ಯಾವುದೇ ರೀತಿಯ ಗೌರವ ಬರುವುದಿಲ್ಲ. ಮಹಿಳೆಯ ಮನಸ್ಸು ತುಂಬಾ ನಾಜೂಕಾಗಿರುತ್ತದೆ. ಅವಳು ಮಾಡಿದ ಕೆಲಸ, ಅವಳು ಮಾಡಿದ ತ್ಯಾಗಕ್ಕೆ ನೀವು ಸ್ವಲ್ಪ ಅವಳನ್ನು ಹೊಗಳುವುದರಿಂದ ಅವಳ ಮನಸ್ಸು ತುಂಬಾ ಸಂತೋಷಗೊಳ್ಳುತ್ತದೆ. ಅವಳು ನಿಮ್ಮಿಂದ ಏನನ್ನು ಬಯಸುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು, ಪ್ರೀತಿಯನ್ನು ಮಾತ್ರ ಬಯಸುತ್ತಾಳೆ. ಅವಳು ಮಾಡಿದ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಿ. ನಿನ್ನಿಂದಲೇ ಈ ಮನೆ ನಡೆಯುತ್ತಿರುವುದು ಎಂದು ಹೇಳಿ. ಇದರಿಂದಾಗಿ ಅವಳು ಖುಷಿಯಾಗುತ್ತಾಳೆ. ಅವಳು ಮಾಡಿದ ತ್ಯಾಗಕ್ಕೂ ಒಂದು ಬೆಲೆ, ಅರ್ಥ ಬರುತ್ತದೆ. ನೀವು ಅವಳಿಗೆ ಗೌರವ ಕೊಡದಿದ್ದರೆ, ತ್ಯಾಗಗಳಿಗೆ ಬೆಲೆ ಕೊಡದಿದ್ದರೆ ಅವಳು ತನ್ನ ಜೀವನದುದ್ದಕ್ಕೂ ತನ್ನನ್ನು ತಾನು, ತನ್ನ ಗೌರವವನ್ನು, ತ್ಯಾಗವನ್ನು ಹುಡುಕುವುದರಲ್ಲಿ ಸಮಯವನ್ನು ಕಳೆದು ಬಿಡುತ್ತಾಳೆ. ನಿಮಗೆ ಈಗ 60ರಿಂದ 70 ವರ್ಷ ಆಗಿದ್ದರೂ ಕೂಡ ನಿಮ್ಮ ಹೆಂಡತಿ ನಗುತ್ತಾ ನಿಮಗೆ ಚಹಾ ಕೊಡುತ್ತಿದ್ದಾಳೆ ಎಂದರೆ ನೀವು ಅವಳಿಗೆ ಕೊಟ್ಟಿರುವ ಗೌರವ ಹಾಗೂ ತ್ಯಾಗಕ್ಕೆ ಕೊಟ್ಟಿರುವ ಬೆಲೆ ಎಂದು ಅದರ ಅರ್ಥ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.